SSC ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಈ ಕೆಳಗಿನ ಹುದ್ದೆಗೆ ಸಂಬಂಧಪಟ್ಟಂತ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಅನ್ನು ಚರ್ಚೆ ಮಾಡೋಣ. ಇವತ್ತು ಎರಡನೇ ದಿನ, ಎರಡನೇ ಪಾರ್ಟ್. ಒಂದನೆಯ ಪ್ರಶ್ನೆ, ಅವುಗಳ ವಿಸ್ತರಣಕ್ಕೆ ಅನುಗುಣವಾಗಿ ಕೆಳಗಿನ ಖಂಡಗಳು ಸರಿಯಾದ ಆರೋಹಣ ಕ್ರಮ. ಖಂಡಗಳು ಯುರೋಪ್, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ. ಒಂದನೇ ಆಪ್ಷನ್ ಅಂಟಾರ್ಟಿಕಾ, ಯುರೋಪ್, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಎರಡನೇ ಆಪ್ಷನ್ ಯುರೋಪ್, ಅಟ್ಲಾಂಟಿಕ್, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ. ಮೂರನೇ ಆಪ್ಷನ್ ಯುರೋಪ್, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ಅಂಟಾರ್ಟಿಕಾ. ನಾಲ್ಕನೇ ಆಪ್ಷನ್ ದಕ್ಷಿಣ ಅಮೆರಿಕ, ಯುರೋಪ್, ಅಟ್ಲಾಂಟಿಕ್, ಉತ್ತರ ಅಮೆರಿಕ. ಸರಿ ಉತ್ತರ 2, ಯುರೋಪ್, ಅಟ್ಲಾಂಟಿಕ್, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ. ಎರಡನೇ ಪ್ರಶ್ನೆ, ಗ್ರೀನ್ಲ್ಯಾಂಡ್ ಈ ಕೆಳಗಿನ ಯಾವ ಖಂಡಗಳ ಅಡಿಯಲ್ಲಿ ಬರುತ್ತದೆ? ಒಂದನೇ ಆಪ್ಷನ್ ಉತ್ತರ ಅಮೆರಿಕ, ಎರಡನೇ ಆಪ್ಷನ್ ಏಷ್ಯಾ, ಮೂರನೇ ಆಪ್ಷನ್ ಯುರೋಪ್, ನಾಲ್ಕನೇ ಆಪ್ಷನ್ ಅಂಟಾರ್ಟಿಕಾ. ಸರಿ ಉತ್ತರ 1, ಉತ್ತರ ಅಮೆರಿಕ. ಮೂರನೆಯ ಪ್ರಶ್ನೆ, ಕೆಳಗಿನ ಯಾವ ಖಂಡವು ಅತಿ ಹೆಚ್ಚು ದೇಶಗಳನ್ನು ಹೊಂದಿದೆ? ಒಂದನೇ ಆಪ್ಷನ್ ಏಷ್ಯಾ, ಎರಡನೇ ಆಪ್ಷನ್ ಆಫ್ರಿಕಾ, ಮೂರನೇ ಆಪ್ಷನ್ ಯುರೋಪ್, ನಾಲ್ಕನೇ ಆಪ್ಷನ್ ಉತ್ತರ ಅಮೆರಿಕ. ಸರಿ ಉತ್ತರ 2, ಆಫ್ರಿಕಾ. ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಖಂಡದಲ್ಲಿ ಗೋಬಿ ಮರುಭೂಮಿ ಇದೆ? ಒಂದನೇ ಆಪ್ಷನ್ ಯುರೋಪ್, ಎರಡನೇ ಆಪ್ಷನ್ ಉತ್ತರ ಅಮೆರಿಕ, ಮೂರನೇ ಆಪ್ಷನ್ ಏಷ್ಯಾ, ನಾಲ್ಕನೇ ಆಪ್ಷನ್ ಆಫ್ರಿಕಾ. ಸರಿ ಉತ್ತರ 3, ಏಷ್ಯಾ. ಐದನೆಯ ಪ್ರಶ್ನೆ, ಭೂಮಿಯ ಮೇಲ್ಮೈಯಲ್ಲಿ ಖಂಡಗಳ ವಿಸ್ತರಣೆಯ ಶೇಕಡಾವಾರು ಎಷ್ಟು? ಒಂದನೇ ಆಪ್ಷನ್ 24ರಿಂದ 25%, ಎರಡನೇ ಆಪ್ಷನ್ 29ರಿಂದ 30%, ಮೂರನೇ ಆಪ್ಷನ್ 33ರಿಂದ 34%, ನಾಲ್ಕನೇ ಆಪ್ಷನ್ 42ರಿಂದ 43%. ಸರಿ ಉತ್ತರ 2, 29ರಿಂದ 30%. ಆರನೆಯ ಪ್ರಶ್ನೆ, ವೋಲ್ಗಾ ಈ ಕೆಳಗಿನ ಯಾವ ಖಂಡಗಳ ಅತಿ ದೊಡ್ಡ ನದಿಯಾಗಿದೆ? ಒಂದನೇ ಆಪ್ಷನ್ ಏಷ್ಯಾ, ಎರಡನೇ ಆಪ್ಷನ್ ಯುರೋಪ್, ಮೂರನೇ ಆಪ್ಷನ್ ಉತ್ತರ ಅಮೆರಿಕ, ನಾಲ್ಕನೇ ಆಪ್ಷನ್ ದಕ್ಷಿಣ ಅಮೆರಿಕ. ಸರಿ ಉತ್ತರ 2, ಯುರೋಪ್. ಏಳನೆಯ ಪ್ರಶ್ನೆ, ಯುರೋಪ್ ಮತ್ತು ಆಫ್ರಿಕಾದ ಖಂಡಗಳನ್ನು ಈ ಕೆಳಗಿನ ಯಾವ ಸಮುದ್ರದಿಂದ ಬೇರ್ಪಡಿಸಲಾಗಿದೆ? ಒಂದನೇ ಆಪ್ಷನ್ ಬೇರಿಂಗ್ ಸಮುದ್ರ, ಎರಡನೇ ಆಪ್ಷನ್ ಕ್ಯಾಸ್ಪಿಯನ್ ಸಮುದ್ರ, ಮೂರನೇ ಆಪ್ಷನ್ ಮೆಡಿಟೇರಿಯನ್ ಸಮುದ್ರ, ನಾಲ್ಕನೇ ಆಪ್ಷನ್ ಅರೇಬಿಯನ್ ಸಮುದ್ರ. ಸರಿ ಉತ್ತರ 3, ಮೆಡಿಟೇರಿಯನ್ ಸಮುದ್ರ. ಎಂಟನೆಯ ಪ್ರಶ್ನೆ, ಮೃತ ಸಮುದ್ರ ಹೆಚ್ಚು ಲವಣಯುಕ್ತ ಜಲಮೂಲವು ಈ ಕೆಳಗಿನ ಯಾವ ಖಂಡದಲ್ಲಿದೆ? ಒಂದನೇ ಆಪ್ಷನ್ ಉತ್ತರ ಅಮೆರಿಕ, ಎರಡನೇ ಆಪ್ಷನ್ ಯುರೋಪ್, ಮೂರನೇ ಆಪ್ಷನ್ ಏಷ್ಯಾ, ನಾಲ್ಕನೇ ಆಪ್ಷನ್ ಆಫ್ರಿಕಾ. ಸರಿ ಉತ್ತರ 3, ಏಷ್ಯಾ. ಒಂಬತ್ತನೆಯ ಪ್ರಶ್ನೆ, ಸಮಶೀತೋಷ್ಣ ವಲಯದಲ್ಲಿ ಖಂಡಗಳ ಪಶ್ಚಿಮ ಭಾಗದಲ್ಲಿ ಕಂಡುಬರುವ ಹವಾಮಾನದ ಪ್ರಕಾರವನ್ನು ಏನೆಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಸಮಶೀತೋಷ್ಣ ಸಮುದ್ರದ ಹವಾಮಾನ, ಎರಡನೇ ಆಪ್ಷನ್ ಶುಷ್ಕ ವಾತಾವರಣ, ಮೂರನೇ ಆಪ್ಷನ್ ಧ್ರುವೀಯ ಹವಾಮಾನ, ನಾಲ್ಕನೇ ಆಪ್ಷನ್ ಸವಣ್ಣ ಹವಾಮಾನ. ಸರಿ ಉತ್ತರ 1, ಸಮಶೀತೋಷ್ಣ ಸಮುದ್ರದ ಹವಾಮಾನ. ಹತ್ತನೆಯ ಪ್ರಶ್ನೆ, ಸ್ನೋ ಹೀಟರ್ ಎಂದು ಕರೆಯಲ್ಪಡುವ ಚುಣುಕು ಗಾಳಿಯು ಈ ಕೆಳಗಿನ ಯಾವ ಖಂಡದಲ್ಲಿ ಹರಿಯುತ್ತದೆ? ಒಂದನೇ ಆಪ್ಷನ್ ಆಸ್ಟ್ರೇಲಿಯಾ, ಎರಡನೇ ಆಪ್ಷನ್ ಏಷ್ಯಾ, ಮೂರನೇ ಆಪ್ಷನ್ ಆಫ್ರಿಕಾ, ನಾಲ್ಕನೇ ಆಪ್ಷನ್ ಉತ್ತರ ಅಮೆರಿಕ. ಸರಿ ಉತ್ತರ 4, ಉತ್ತರ ಅಮೆರಿಕ. 11ನೇ ಪ್ರಶ್ನೆ, ಪ್ರಮಾಣವಾಗಿ ಖಂಡಗಳ ಪ್ರದೇಶವಾರು ಪಟ್ಟಿಯು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಒಂದನೇ ಆಪ್ಷನ್ ಯುರೋಪ್ ದೊಡ್ಡದಾಗಿದೆ, ಅಟ್ಲಾಂಟಿಕ್ ಚಿಕ್ಕದಾಗಿದೆ, ಎರಡನೇ ಆಪ್ಷನ್ ಏಷ್ಯಾ ದೊಡ್ಡದಾಗಿದೆ, ಆಸ್ಟ್ರೇಲಿಯಾ ಚಿಕ್ಕದಾಗಿದೆ, ಮೂರನೇ ಆಪ್ಷನ್ ಅಟ್ಲಾಂಟಿಕ್ ದೊಡ್ಡದಾಗಿದೆ ಮತ್ತು ಯುರೋಪ್ ಚಿಕ್ಕದಾಗಿದೆ, ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ 2, ಏಷ್ಯಾ ದೊಡ್ಡದಾಗಿದೆ, ಆಸ್ಟ್ರೇಲಿಯಾ ಚಿಕ್ಕದಾಗಿದೆ. 12ನೇ ಪ್ರಶ್ನೆ, ಕೆಳಗಿನ ಯಾವ ಖಂಡವನ್ನು 1000 ಭಾಷೆಗಳ ನಾಡು ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ದಕ್ಷಿಣ ಅಮೆರಿಕ, ಎರಡನೇ ಆಪ್ಷನ್ ಆಫ್ರಿಕಾ, ಮೂರನೇ ಆಪ್ಷನ್ ಏಷ್ಯಾ, ನಾಲ್ಕನೇ ಆಪ್ಷನ್ ಯುರೋಪ್. ಸರಿ ಉತ್ತರ 2, ಆಫ್ರಿಕಾ. 13ನೇ ಪ್ರಶ್ನೆ, ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಹೆಸರಿನ ಭಾರತದ ಸಂಶೋಧನಾ ಕೇಂದ್ರಗಳು ಈ ಕೆಳಗಿನ ಯಾವ ಖಂಡದಲ್ಲಿದೆ? ಒಂದನೇ ಆಪ್ಷನ್ ಯುರೋಪ್, ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ, ಮೂರನೇ ಆಪ್ಷನ್ ಆಫ್ರಿಕಾ, ನಾಲ್ಕನೇ ಆಪ್ಷನ್ ಅಂಟಾರ್ಟಿಕಾ. ಸರಿ ಉತ್ತರ 4, ಅಂಟಾರ್ಟಿಕಾ. 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ಖಂಡವು ಭಾರತದ ರಫ್ತುಗಳಲ್ಲಿ ಗರಿಷ್ಠ ಪಾಲನ್ನು ಹೊಂದಿದೆ? ಒಂದನೇ ಆಪ್ಷನ್ ಏಷ್ಯಾ, ಎರಡನೇ ಆಪ್ಷನ್ ಯುರೋಪ್, ಮೂರನೇ ಆಪ್ಷನ್ ಆಫ್ರಿಕಾ, ನಾಲ್ಕನೇ ಆಪ್ಷನ್ ಉತ್ತರ ಅಮೆರಿಕ. ಸರಿ ಉತ್ತರ 1, ಏಷ್ಯಾ.
5ನೇ ಪ್ರಶ್ನೆ, ಪ್ರಪಂಚದ ಪ್ರಸ್ತುತ ಖಂಡಗಳನ್ನು ರೂಪಿಸಲು ವಿಭಜನೆಯಾದ ದೈತ್ಯ ಏಕ ಭೂಭಾಗದ ಹೆಸರೇನು? 1ನೇ ಆಪ್ಷನ್ ಪಂತ್ಲಾಸ್, 2ನೇ ಆಪ್ಷನ್ ಪಾಂಗಿಯಾ, 3ನೇ ಆಪ್ಷನ್ ಗೋಂಡ್ವಾನ, 4ನೇ ಆಪ್ಷನ್ ಟೈತಿಸ್. ಸರಿ ಉತ್ತರ 2 ಪಾಂಗಿಯಾ.